ವಿಳಂಬ ಆಗೈತಿ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಯವರು, ರಾಜ್ಯದ ಉಪಮುಖ್ಯಮಂತ್ರಿಯವರು, ಜಿಲ್ಲಾ ಉಸ್ತುವಾರಿಯವರು, ಈ ಭಾಗದ ಶಾಸಕರು, ಈ ಅಧಿಕಾರಿಗಳು ತಾವೆಲ್ಲ ಕೂಡ ಕೂಡಿ ಏನು 20ನೇ ತಾರೀಕು ಹೋರಾಟ ನಡೆಯತೈತಿ, ಆ ಹೋರಾಟದಲ್ಲಿ ಸಂಪೂರ್ಣ ಅಷ್ಟರೊಳಗಾಗಿ ತಾವೆಲ್ಲ ರೆಡಿ ಮಾಡ್ಕೊಂಡು ಯೋಜನೆಯನ್ನು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕು ಹಣವನ್ನು ಸರ್ಕಾರ ತೆಗೆದು ಇಡಲೇಬೇಕು ಅನ್ನುವಂಥ ಹೋರಾಟಕ್ಕೆ ನಾವು ಈಗಾಗಲೇ ರೆಡಿಯಾಗಿದ್ದೀವಿ. ಸುಮಾರು ಲಕ್ಷಾಂತರ ರೈತ ದೇವರುಗಳು ಕೂಡ ಏನು ಹುಕ್ಕೇರಿ ಸರ್ಕಲ್ದಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಈಗಾಗಲೇ ನಿರ್ಣಯ ಆಗೈತಿ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಮತ್ತು ನನ್ನೆಲ್ಲ ಮೀಡಿಯಾ ದೇವರುಗಳು ಕೂಡ ಅದಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಈ ಚಳವಳಿ ಇದು ವೈಯಕ್ತಿಕ ಚಳವಳಿ ಅಲ್ಲ, ಇಡೀ ಹುಕ್ಕೇರಿ ತಾಲೂಕಿನ 3.5 ಲಕ್ಷ ಇವತ್ತೇನ ಈ ಜನರ ರಕ್ಷಣೆಗಾಗಿ ಹೋರಾಟ ಐತಿ. ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆಯಿಂದ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟ ಆ ಚಳವಳಿಯನ್ನು ಯಶಸ್ವಿ ಮಾಡ್ತೀವಿ. ಜಿಲ್ಲೆಯ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲೆ SP ಅವರು ಇರ್ಬೋದು, ತಾವು ಕೂಡ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟ. ತಾವು ಯಾರು ಕೂಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಕತಿ, ತೊಂದರೆ ಆಕತಿ ಅಂತೇಳಿ ತಾವು ಯಾರೂ ಕೂಡ ತಪ್ಪು ಭಾವಿಸಬಾರ್ದು. ನಮಗೆ ತೊಂದರೆ ಆಗಿ 79 ವರ್ಷ ಆಯಿತು. ನಮ್ಮ ಲಕ್ಷಾಂತರ ಕುಟುಂಬಗಳು ಇಲ್ಲೇ 5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ದಾಗ ನೀರಾವರಿ ಇದ್ದ ಇವತ್ತು ನಮಗೆ ನೀರು ಬಂದಿಲ್ಲಪ್ಪ ಅಂತಂದ್ರೆ ಲಕ್ಷಾಂತರ ಕುಟುಂಬಗಳು ಈಗಾಗಲೇ ಎಷ್ಟೋ 79 ವರ್ಷದಿಂದ ಎಷ್ಟೋ ಕೋಟಿ ಗಂಟಲೆ, ನೂರಾರು ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಾವು ನೀರಾವರಿ ಇಲ್ಲಾರ ಲಾಸ್ ಆಗಿ ಇವತ್ತು ನಮ್ಮ ಮುಂಬೈ, ದಿಲ್ಲಿ ನಮ್ಮ ಮಕ್ಕಳು ದುಡಿಯಾಕೆ ಹೊಂಟದವು. ಅದನ್ನು ತಪ್ಪಿಸ್ಬೇಕಪ್ಪ ಅಂತಂದ್ರೆ ಹುಕ್ಕೇರಿಗೆ ನೀರಾವರಿ ಆಗಲೇಬೇಕು. ರಾಜ್ಯದ ಮುಖ್ಯಮಂತ್ರಿ ಅದಕ್ಕೆ ಗಮನ ಕೊಡಲೇಬೇಕು. ಸಾವಿರಾರು ಕೋಟಿ ರೂಪಾಯಿ ಹಣ ತೆಗೆದಿಟ್ಟು ನೀರಾವರಿ ಮಾಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ.